ನಾನು ನಿಮ್ಮ ಸ್ಕಂದ ದೇಶಿತ್. ಸೊ ಇವತ್ತಿನ ವಿಡಿಯೋ ಅವರ್ ಎನ್ವಿರಾನ್ಮೆಂಟ್ ಹೊಸ ಚಾಪ್ಟರ್ ಶುರು ಮಾಡ್ತಿರ್ತೀವಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಅವರ್ ಎನ್ವೈರನ್ಮೆಂಟ್ ಚಾಪ್ಟರ್ ಒಂದು ಸೈನ್ಸ್ ಪೆಡಲ್ ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಸೊ ಸೈನ್ಸ್ ಪೆಡಲ್ ನಾವು ಆಗಲೇ ಮೇಜರ್ ಚಾಪ್ಟರ್ ಕಂಪ್ಲೀಟ್ ಮಾಡಿದ್ವಿ. ಇನ್ನು 3 ಚಾಪ್ಟರ್ಸ್ ಮಾತ್ರ ಮಿಕ್ಕಿದೆ. ಅವರ್ ಎನ್ವೈರನ್ಮೆಂಟ್, ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಆಮೇಲೆ ಸೋರ್ಸಸ್ ಆಫ್ ಎನರ್ಜಿ. ಸೊ ಈ 3 ಚಾಪ್ಟರ್ಸ್ ಕಂಪ್ಲೀಟ್ ಮಾಡ್ಬಿಟ್ರೆ ಸೊ ಸೈನ್ಸ್ ಅಲ್ಲಿ ಎಲ್ಲಾ ಚಾಪ್ಟರ್ಸ್ ಕಂಪ್ಲೀಟ್ ಮಾಡಾಗುತ್ತೆ ಅಂಡ್ ಸೈನ್ಸ್ ಅಲ್ಲಿ ಕಂಪ್ಲೀಟ್ ಪೋರ್ಷನ್ಸ್ ನಾವು ಮುಗಿಸ್ತಾ ಇರ್ತೀವಿ. ಸೊ ಈ 3 ಚಾಪ್ಟರ್ ಸೊ ಇದು ತುಂಬಾ ಈಸಿ ಇರುತ್ತೆ. ನಾನು ಆಗಲೇ ಹೇಳಿದೆ. ಸೊ ಈ 3 ಚಾಪ್ಟರ್ ನಾವು ಬರೀ ಒಂದೊಂದು ದಿನ ಮುಗಿಸ್ತಾ ಇರಬಹುದು. ಅಂಡ್ ಈ ಚಾಪ್ಟರ್ ನೀವು ಆರಾಮ್ಸೆ ಇದೇನು ಓದಿರ್ತೀರಾ ನೀವು. ಸೊ ಇದನ್ನ ನೀವು ಆಗಲೇ ಪ್ರಿವಿಯಸ್ ಕ್ಲಾಸ್ ಓದಿರ್ತೀರಾ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಈ 7th 8th ನೀವು 6th ಅಲ್ಲಿ ಕೂಡ ಇದನ್ನ ಓದಿರ್ತೀರಾ. ಸೊ ನಿಮ್ಗೆ ಇದು ಈಸಿ ಆಗ್ತಾ ಇರುತ್ತೆ. ಇದ್ರಲ್ಲಿ ಜಾಸ್ತಿ ಅಷ್ಟೊಂದು ಇರಲ್ಲ. ಜಸ್ಟ್ ನೀವು ಇದನ್ನ ವಿಡಿಯೋ ನೋಡ್ಕೊಂಡ್ರೆ ಸಾಕಾಗುತ್ತೆ. ಸೊ ಏನಪ್ಪ ಈ ಚಾಪ್ಟರ್ ನೋಡ್ತೀವಿ. ಹೆಸರಲ್ಲಿ ಅವರ್ ಎನ್ವೈರನ್ಮೆಂಟ್ ಅಂತ. ಸೊ ನಮ್ಮ ಎನ್ವೈರನ್ಮೆಂಟ್ ಅಲ್ಲಿ ಏನಿದೆ ಆಗ್ತಾ ಇದೆ ಸೊ ಅದ್ರ ಬಗ್ಗೆ ನಾವು ಡೀಟೇಲ್ ಸ್ಟಡಿ ಮಾಡ್ತಾ ಇರ್ತೀವಿ. ಸೊ ಫಸ್ಟ್ ನೋಡ್ತಾ ಇರೋಣ. ಸೊ ಫಸ್ಟ್ ನೋಡಿ ಎಕೋಸಿಸ್ಟಮ್ ಅಂದ್ರೆ ಏನು ಅಂತ ನೋಡ್ತಾ ಇರೋಣ. ಸೊ ಎಕೋಸಿಸ್ಟಮ್ ಅಂತಂದ್ರೆ ನಮ್ಮ ಸರೌಂಡಿಂಗ್ಸ್. ಸೊ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನಿದೆ ಸೊ ಲಿವಿಂಗ್ ಆರ್ಗಾನಿಸಮ್ಸ್ ಇದೆ. ಸೊ ನಾವು ಬದುಕ್ತಾ ಇದೀವಿ ಅಂಡ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಇದೆ. ಸೊ ಇದೆಲ್ಲ ಒಂದು ಫಾರ್ಮ್ ಆಗುತ್ತೆ ಎಕೋಸಿಸ್ಟಮ್ ಅಂತ. ಸೊ ಅದನ್ನ ನಾವು ಎಕೋಸಿಸ್ಟಮ್ ಅಂತ ಕರಿತಾ ಇರ್ತೀವಿ. ಸೊ ಟುಗೆದರ್ ಏನು ಲಿವಿಂಗ್ ಆರ್ಗಾನಿಸಮ್ಸ್ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್ ಕನ್ಸಿಸ್ಟ್ ಆಗುತ್ತೆ. ಅದೇ ನಮ್ಮ ಎಕೋಸಿಸ್ಟಮ್ ಆಗಿರುತ್ತೆ. ಸೊ ಎಕೋಸಿಸ್ಟಮ್ ಏನಪ್ಪ ಕನ್ಸಿಸ್ಟ್ ಮಾಡುತ್ತೆ ಅಂತಂದ್ರೆ ಅದೇ ನಿಮಗೆ ಹೇಳಿದೆ ಬಯೋಟಿಕ್ ಅಂಡ್ ಎಬಯೋಟಿಕ್ ಫ್ಯಾಕ್ಟರ್ಸ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಸೊ ಏನಪ್ಪ ಬಯೋಟಿಕ್ ಮತ್ತೆ ಎಬಯೋಟಿಕ್ ಅಂತಂದ್ರೆ ಸೊ ಬಯೋಟಿಕ್ ಅಂತಂದ್ರೆ ಲಿವಿಂಗ್ ಫ್ಯಾಕ್ಟರ್ಸ್ ಅಥವಾ ಲಿವಿಂಗ್ ಆರ್ಗಾನಿಸಮ್ಸ್. ಎಬಯೋಟಿಕ್ ಅಂತಂದ್ರೆ ನಾನ್ ಲಿವಿಂಗ್ ಆರ್ಗಾನಿಸಮ್ಸ್. ಫಾರ್ ಎಕ್ಸಾಂಪಲ್ ಬಯೋಟಿಕ್ ಅಂತ ತಗೊಂಡ್ರೆ ಸೊ ಬಯೋಟಿಕ್ ಬಂದ್ಬಿಟ್ಟು ನಾವು ಹ್ಯೂಮನ್ಸ್ ಆಗಿರ್ಬೋದು, ಪ್ಲಾಂಟ್ಸ್ ಆಗಿರ್ಬೋದು, ಅನಿಮಲ್ಸ್ ಆಗಿರ್ಬೋದು, ಇದೆಲ್ಲ ಬಯೋಟಿಕ್ ಬರುತ್ತೆ. ಎಬಯೋಟಿಕ್ ಫ್ಯಾಕ್ಟರ್ಸ್ ತಗೊಂಡ್ರೆ ನಾವು ಎಬಯೋಟಿಕ್ ಆರ್ಗಾನಿಸಮ್ಸ್ ತಗೊಂಡ್ರೆ ಸೊ ಎಬಯೋಟಿಕ್ ಥಿಂಗ್ಸ್ ತಗೊಂಡ್ರೆ ನಾವು ಫಾರ್ ಎಕ್ಸಾಂಪಲ್ ಈ ಚೇರ್ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ಇದೆಲ್ಲ ಬಂದ್ಬಿಟ್ಟು ನಮ್ಮ ಎಬಯೋಟಿಕ್ ಫ್ಯಾಕ್ಟರ್ಸ್ ಅಲ್ಲಿ ಇದು ಇನ್ಕ್ಲೂಡ್ ಆಗ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೊ ಎಕೋಸಿಸ್ಟಮ್ ಅಂದ್ರೆ ನಿಮಗೆ ಏನ್ ಗೊತ್ತಾಗಿದೆ. ಇವಾಗ ಕಾಂಪೋನೆಂಟ್ಸ್ ಆಫ್ ಎಕೋಸಿಸ್ಟಮ್ ಅಂದ್ರೆ ಏನು ಗೊತ್ತಾಗಿದೆ. ನೆಕ್ಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಇರೋಣ ಫುಡ್ ಚೈನ್ ಬಗ್ಗೆ. ಸೊ ಏನಪ್ಪ ಫುಡ್ ಚೈನ್ ನಿಮ್ಗೆ ನಾಳೆ ಗೊತ್ತಿದೆ. ಫುಡ್ ಚೈನ್ ನೀವಾಗಲೇ ಸ್ಟಡಿ ಮಾಡಿರ್ತೀರಾ ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲಿ. ಫಾರ್ ಎಕ್ಸಾಂಪಲ್ ಫಸ್ಟ್ ಗ್ರಾಸ್ ಇರುತ್ತೆ. ಆ ಗ್ರಾಸ್ ಅನ್ನ ಬಂದ್ಬಿಟ್ಟು ಯಾವ್ದೋ ಒಂದು ಆರ್ಬಿವೋರ್ ಅನಿಮಲ್ ತಿನ್ನುತ್ತೆ. ಆ ಆರ್ಬಿವೋರ್ ಅನಿಮಲ್ ನ ಬಂದ್ಬಿಟ್ಟು ಕಾರ್ನಿವೋರ್ ಅನಿಮಲ್ಸ್ ತಿನ್ನುತ್ತೆ. ಆ ಕಾರ್ನಿವೋರ್ ಅನಿಮಲ್ಸ್ ಬಂದ್ಬಿಟ್ಟು ಇನ್ನ ಹೈಯರ್ ಕಾರ್ನಿವೋರ್ ಅನಿಮಲ್ಸ್ ತಿಂತಾ ಇರುತ್ತೆ. ಸೊ ಇದು ನಮ್ಮ ಫುಡ್ ಚೈನ್ ಆಗಿದೆ. ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ನಿಮ್ಗೆ ಒಂದು ಟ್ರಯಾಂಗಲ್ ತರ ಕಾಣಿಸ್ತದೆ. ಈ ಟ್ರಯಾಂಗಲ್ ಡಯಾಗ್ರಾಮ್ ನೀವು ನಿಮ್ಮ ಲೋವರ್ ಕ್ಲಾಸಸ್ ಅಲ್ಲೂ ನೋಡಿರ್ತೀರಾ. ಫಸ್ಟ್ ನಮ್ಮ ಹತ್ರ ಪ್ರೊಡ್ಯೂಸರ್ಸ್ ಇರ್ತಾರೆ. ಸೊ ಪ್ರೊಡ್ಯೂಸರ್ಸ್ ಅಂತಂದ್ರೆ ಯಾರು ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ ಅಂಡ್ ಫುಡ್ ಅನ್ನ ಬೇರೆ ಆರ್ಗನಿಸಮ್ಸ್ ಕೊಡ್ತಾರೆ. ಅವರು ಪ್ರೊಡ್ಯೂಸ್ ಮಾಡ್ತಾರೆ ಫುಡ್ ನ. ಈ ಪ್ರೊಡ್ಯೂಸರ್ಸ್ ನ ಬಂದ್ಬಿಟ್ಟು ಯಾರು ತಿಂತಾರೆ, ಪ್ರೈಮರಿ ಆರ್ಗನಿಸಮ್ಸ್ ತಿಂತಾ ಇರ್ತಾರೆ. ಪ್ರೈಮರಿ ಆರ್ಗನಿಸಮ್ಸ್ ಯಾರಪ್ಪ, ಹರ್ಬಿವರ್ಸ್. ಸೊ ಪ್ರೊಡ್ಯೂಸರ್ಸ್ ಬಂದ್ಬಿಟ್ಟು ನಮ್ಮ ಪ್ಲಾಂಟ್ಸ್ ಆಗಿರುತ್ತೆ. ಸೊ ಪ್ಲಾಂಟ್ಸ್ ಬಂದ್ಬಿಟ್ಟು ಫುಡ್ ಕೊಡ್ತಾ ಇರುತ್ತೆ ಬೇರೆ ಆರ್ಗನಿಸಮ್ಸ್ ಗೆ. ಸೊ ಈ ಪ್ಲಾಂಟ್ಸ್ ಅನ್ನ ಬಂದ್ಬಿಟ್ಟು ಪ್ರೈಮರಿ ಆರ್ಗನಿಸಮ್ಸ್ ತಿಂತಾ ಇರ್ತಾರೆ. ಪ್ರೈಮರಿ ಆರ್ಗನಿಸಮ್ಸ್ ಬಂದ್ಬಿಟ್ಟು ಹರ್ಬಿವರ್ಸ್. ಈ ಹರ್ಬಿವರ್ಸ್ ಯಾರಪ್ಪ ತಿಂತಾ ಇರ್ತಾರೆ, ಈ ಹರ್ಬಿವರ್ಸ್ ಬಂದ್ಬಿಟ್ಟು ಕಾರ್ನಿವರ್ಸ್ ತಿಂತಾ ಇರ್ತಾರೆ. ಅದನ್ನ ನಾವು ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಕರಿತೀವಿ. ಸೊ ಇದು ಬಂದ್ಬಿಟ್ಟು ಕಾರ್ನಿವರ್ಸ್ ಆಗಿರುತ್ತೆ. ಸೊ ಈ ಸೆಕೆಂಡರಿ ಕನ್ಸ್ಯೂಮರ್ ಟರ್ಷರಿ ಕನ್ಸ್ಯೂಮರ್ ತಿಂತಾ ಇರ್ತಾರೆ. ಇದು ಬಂದ್ಬಿಟ್ಟು ನಮ್ಮ ಹೈಯರ್ ಕಾರ್ನಿವರ್ಸ್ ಆಗಿರುತ್ತೆ. ಸೊ ಈ ತರ ನೀವು ಇದನ್ನ ನೋಡ್ತಾ ಇರ್ಬೋದು. ಸೊ ಫಸ್ಟ್ ಹರ್ಬಿವೋರ್ ಇಂದ ಫಸ್ಟ್ ಪ್ಲಾಂಟ್ ಇಂದ ಏನೊಂದು ಹರ್ಬಿವೋರ್ ತಿನ್ನುತ್ತೆ. ಹರ್ಬಿವೋರ್ ಕಾರ್ನಿವೋರ್, ಕಾರ್ನಿವೋರ್ ಇಂದ ಹೈಯರ್ ಕಾರ್ನಿವೋರ್. ಇದು ನಮ್ಮ ಫುಡ್ ಚೈನ್ ಆಗಿರುತ್ತೆ. ಸೊ ಈ ತರ ಫುಡ್ ಚೈನ್ ಬಂದ್ಬಿಟ್ಟು ಡೆವಲಪ್ ಆಗ್ತಾ ಇರುತ್ತೆ. ಸೊ ಈ ಫುಡ್ ಚೈನ್ ನಾವು ಏನಪ್ಪ ಅಬ್ಸರ್ವ್ ಮಾಡ್ತೀವಿ ಅಂತಂದ್ರೆ ಸೊ ಫಸ್ಟ್ ಯಾರು ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ, ಗ್ರೀನ್ ಪ್ಲಾಂಟ್ಸ್ ಓನ್ ಆಗಿ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಈ ಗ್ರೀನ್ ಪ್ಲಾಂಟ್ಸ್ ಏನಪ್ಪ ಯೂಸ್ ಮಾಡ್ತಾ ಇರ್ತಾರೆ, ಹೆಂಗ್ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾರೆ ಇದನ್ನ ಅವಾಗಲೇ ಸ್ಟಡಿ ಮಾಡಿದ್ವಿ ಫೋಟೋಸಿಂಥಸಿಸ್ ಪ್ರೋಸೆಸ್ ಅಂತ ಲೈಫ್ ಪ್ರೋಸೆಸ್ ಚಾಪ್ಟರ್ ಅಲ್ಲಿ. ಸೊ ಗ್ರೀನ್ ಪ್ಲಾಂಟ್ಸ್ ಏನಪ್ಪ ಯೂಸ್ ಮಾಡ್ತಾರೆ, ಬರೀ 1% ಆಫ್ ಸನ್ಲೈಟ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ. 1% ಆಫ್ ಸನ್ಲೈಟ್ ಅನ್ನ ಯೂಸ್ ಮಾಡ್ಬಿಟ್ಟು ಪ್ಲಾಂಟ್ಸ್ ಅವರ ಫುಡ್ ಅನ್ನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಸೊ ಇವಾಗ ಪ್ಲಾಂಟ್ಸ್ ಫುಡ್ ಅನ್ನ ಪ್ರಿಪೇರ್ ಮಾಡೋದು. ಸೊ ಫುಡ್ ಪ್ರಿಪೇರ್ ಮಾಡಾದ್ಮೇಲೆ ಸೊ ಪ್ಲಾಂಟ್ಸ್ ಇಂದ ಬಂದ್ಬಿಟ್ಟು ಹರ್ಬಿವರ್ಸ್ ತಿಂತಾ ಇರ್ತಾರೆ. ಸೊ ಇವಾಗ ಪ್ಲಾಂಟ್ಸ್ ಅನ್ನ ಹರ್ಬಿವರ್ಸ್ ಬಂದ್ಬಿಟ್ಟು ತಿಂದಾಗ ಎಷ್ಟು ಪರ್ಸೆಂಟ್ ಆಫ್ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ ಅಥವಾ ಎಷ್ಟು ಪರ್ಸೆಂಟ್ ಆಫ್ ಫುಡ್ ಅವೈಲಬಲ್ ಇದೆ ಈ ಹರ್ಬಿವರ್ಸ್ ಗೆ. ಫಾರ್ ಎಕ್ಸಾಂಪಲ್ ಇವಾಗ ಗ್ರೀನ್ ಪ್ಲಾಂಟ್ಸ್ ಪ್ರಿಪೇರ್ ಫುಡ್ ಆಗಿದೆ. ಸೊ 100% ಫುಡ್ ಇದೆ ಅಂತ ಅನ್ಕೊಳ್ಳೋಣ. ಸೊ 100% ಫುಡ್ ಇದ್ದಾಗ ಸೊ ಇದನ್ನ ಹರ್ಬಿವರ್ಸ್ ಬಂದ್ಬಿಟ್ಟು ತಿಂತಾರೆ. ಸೊ ಹರ್ಬಿವರ್ಸ್ ಬಂದ್ಬಿಟ್ಟು ತಿಂದಾಗ ಅವ್ರಿಗೆ ಎಷ್ಟು ಪರ್ಸೆಂಟ್ ಆಫ್ ಫುಡ್ ಅವ್ರಿಗೆ ಅವೈಲಬಲ್ ಇದೆ ಅಥವಾ ಎಷ್ಟು ಪರ್ಸೆಂಟ್ ಆಫ್ ಎನರ್ಜಿ ಅವ್ರಿಗೆ ಹೋಗ್ತಾ ಇದೆ ಅಂತಂದ್ರೆ ಬರೀ 10% ಆಫ್ ಫುಡ್ ಅವ್ರಿಗೆ ಅವೈಲಬಲ್ ಇದೆ ಅಂತ ಅಂದ್ರೆ ಗ್ರೀನ್ ಪ್ಲಾಂಟ್ಸ್ ಏನ್ ಪ್ರಿಪೇರ್ ಮಾಡೋದು ಫುಡ್ ಅನ್ನ ಅದಷ್ಟು ಫುಲ್ ಬಂದ್ಬಿಟ್ಟು ಹರ್ಬಿವರ್ಸ್ ಕೊಡ್ತಾರಲ್ಲ. ಸೊ ಗ್ರೀನ್ ಪ್ಲಾಂಟ್ಸ್ ಅವರು ಏನ್ ಮಾಡ್ತಾ ಇರಬೇಕು, ಫಾರ್ ಎಕ್ಸಾಂಪಲ್ ಅವರು ಏನು ಸೊ ಫೋಟೋಸಿಂಥಸಿಸ್ ಪ್ರೊಸೆಸ್ ಅಲ್ಲಿ ಎಷ್ಟೊಂದು ಎನರ್ಜಿ ಯೂಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಎಷ್ಟೊಂದು ಅಮೌಂಟ್ ಆಫ್ ಹೀಟ್ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅಲ್ಲಿ ಹೀಟ್ ಎಲ್ಲ ಎನರ್ಜಿ ಎಲ್ಲ ಯೂಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಪ್ಲಾಂಟ್ಸ್ ಗ್ರೋತ್ ಗೆ. ಸೊ ಪ್ಲಾಂಟ್ ಗ್ರೋತ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಎನರ್ಜಿ ಯೂಸ್ ಮಾಡ್ಕೊಳ್ತಾ ಇರುತ್ತೆ. ಸೊ ಎನರ್ಜಿ ಯೂಸ್ ಮಾಡ್ಕೊಂಡು ಅದೇನ್ ಫುಡ್ ಪ್ರಿಪೇರ್ ಮಾಡ್ತಾ ಇದೆ ಅದರಿಂದ ಎನರ್ಜಿ ಯೂಸ್ ಮಾಡ್ಕೊಂಡು ಪ್ಲಾಂಟ್ಸ್ ಬೆಳೀತಾ ಇರುತ್ತೆ. ಸೊ ಅಲ್ಲಿ ಒಂದ್ ಸ್ವಲ್ಪ ಎನರ್ಜಿ ಲಾಸ್ ಆಗ್ಬಿಡುತ್ತೆ. ಸೊ ಟೋಟಲ್ ಆಗಿ ಎಲ್ಲ ಎನರ್ಜಿ ಎಲ್ಲ ಏನ್ ವರ್ಕ್ ಇರುತ್ತೆ, ಏನೇನ್ ನೀಡ್ಸ್ ಇರುತ್ತೆ ಪ್ಲಾಂಟ್ಸ್ ಗೆ, ಅದೆಲ್ಲ ಎನರ್ಜಿ ಎಲ್ಲ ಲಾಸ್ಟ್ ಆಗ್ಬಿಟ್ಟು ಬರೀ ಪ್ಲಾಂಟ್ಸ್ ಹತ್ರ 10% ಆಫ್ ಫುಡ್ ಅವೈಲಬಲ್ ಇರುತ್ತೆ. ಸೊ ಈ 10% ಆಫ್ ಫುಡ್ ಬಂದ್ಬಿಟ್ಟು ಹರ್ಬಿವರ್ಸ್ ಏನಿರುತ್ತೆ, ಹರ್ಬಿವರ್ಸ್ ಬಂದ್ಬಿಟ್ಟು ಬರೀ 10% ಆಫ್ ಫುಡ್ ಮಾತ್ರ ತಗೊಳಕಾಗುತ್ತೆ. ಸೊ ಮಿಕ್ಕಿರೋ 90% ನಿಮ್ಗೆ ಯಾವಾಗ ಇಲ್ಲೇ ಫೋಟೋಸಿಂಥಸಿಸ್ ಪ್ರೊಸೆಸ್ ಇಲ್ಲ ಪ್ಲಾಂಟ್ ಗ್ರೋತ್ ಆಗಿರ್ಬೋದು, ಇಲ್ಲ ಪ್ಲಾಂಟ್ ಏನಾದ್ರು ಬೇರೆ ವರ್ಕ್ ಆಗಿರ್ಬೋದು. ಸೊ ಈ ತರ ಪ್ರೊಸೆಸ್ ಗೆ ಬಂದ್ಬಿಟ್ಟು ಯೂಸ್ ಆಗ್ತಾ ಇರುತ್ತೆ ಎನರ್ಜಿ. ಬರೀ 10% ಆಫ್ ಫುಡ್ ಅವೈಲಬಲ್ ಇದೆ ನಮ್ಮ ನೆಕ್ಸ್ಟ್ ಕನ್ಸ್ಯೂಮರ್ ಗೆ.
ಸೊ ಇದು ನಿಮಗೆ ಅರ್ಥ ಆಗಿದೆ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಸೊ ನೀವು ನೋಡ್ಬೋದು ಈ ಟ್ರಯಾಂಗಲ್ ನೋಡಿದ್ರೆ, ಸೊ 1 2 3 4 ಬರೀ 4 ಲೆವೆಲ್ ಇದೆ. ಫಸ್ಟ್ ಪ್ರೊಡ್ಯೂಸರ್, ಸೊ ಇದು ಒಂದು ಲೆವೆಲ್ ಆಯ್ತು, ಸೊ ಇದು ಸೆಕೆಂಡ್ ಲೆವೆಲ್ ಆಯ್ತು, ಇದು ಥರ್ಡ್ ಲೆವೆಲ್ ಆಯ್ತು, ಇದು ಫೋರ್ತ್ ಲೆವೆಲ್ ಆಯ್ತು. ಸೊ ಬರೀ 4 ಲೆವೆಲ್ಗೆ ಎಂಡ್ ಆಗ್ತಾ ಇದೆ. ಸೊ ಏನಕ್ಕೆ ಈ ತರ ಎಂಡ್ ಆಗ್ತಾ ಇದೆ ಅಂತಂದ್ರೆ, ನಿಮ್ಗೆ ಬರೀ 10% ಆಫ್ ಎನರ್ಜಿ ಇಲ್ಲಿ ಅವೈಲೇಬಲ್ ಇದೆ ನೆಕ್ಸ್ಟ್ ಕನ್ಸ್ಯೂಮರ್ಗೆ, ಅಂಡ್ 10% ಆಫ್ ಎನರ್ಜಿ ಮಾತ್ರ ಅಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ ಅಂತ. ಸೊ ಬರೀ 10% ಆಫ್ ಎನರ್ಜಿ ಅಷ್ಟು ಕಮ್ಮಿ ಇರೋದ್ರಿಂದ ಇದು ಬಂದ್ಬಿಟ್ಟು ಬರೀ 3 to 4 ಲೆವೆಲ್ಸ್ಗೆ ಇದು ಎಂಡ್ ಆಗ್ತಾ ಇದೆ. ಅಂಡ್ ಟ್ರೋಪಿಕ್ ಲೆವೆಲ್ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ, ಸೊ ನೀವು ನೋಡ್ತಾ ಇದ್ದೀರಾ ಈ ಏನ್ ಫುಡ್ ಚೈನ್ ನೋಡ್ತಾ ಇದ್ದೀರಾ, ಸೊ ಇದು ಈಚ್ ಲೆವೆಲ್ ನಾವು ಟ್ರೋಪಿಕ್ ಲೆವೆಲ್ ಅಂತ ಕರಿತೀವಿ. ಸೊ ಫುಡ್ ಚೈನ್ ಅಲ್ಲಿ ಈಚ್ ಲೆವೆಲ್ ನಾವು ಟ್ರೋಪಿಕ್ ಲೆವೆಲ್ ಅಂತ ಕರಿತೀವಿ. ಫುಡ್ ಚೈನ್ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಇಟ್ ಇಸ್ ಅ ಸೀರೀಸ್ ಆಫ್ ಆರ್ಗಾನಿಸಮ್ಸ್ ವಿಚ್ ಫೀಡ್ ಆನ್ ಒನ್ ಆನ್ ಅನದರ್. ಅಂದ್ರೆ ಒಂದು ಸೀರೀಸ್ ಇರುತ್ತೆ, ನೀವು ನೋಡ್ತಿದ್ದೀರಾ ಆ ಸೀರೀಸ್ ಹೆಂಗ್ ಹೋಗ್ತಾ ಇದೆ ಅಂತ. ಜಸ್ಟ್ ಇಲ್ಲಿ ಟ್ರಯಾಂಗಲ್ ತರ ಬರ್ತಿದೀವಿ. ಸೊ ಇದು ಒಂದು ಸೀರೀಸ್ ಆಯ್ತು. ಸೊ ಪ್ಲಾಂಟ್ಸ್ ನ ಹರ್ಬಿವರ್ಸ್ ತಿಂತಾರೆ, ಹರ್ಬಿವರ್ಸ್ ನ ಕಾರ್ನಿವರ್ಸ್ ತಿಂತಾರೆ, ಕಾರ್ನಿವರ್ಸ್ ನ ಹೈಯರ್ ಕಾರ್ನಿವರ್ಸ್ ತಿಂತಾರೆ. ಸೊ ನೋಡಿ ಒಂದು ಸೀರೀಸ್ ಆಯ್ತು ವಿಚ್ ಫೀಡ್ ಆನ್ ಒನ್ ಅದರ್. ಹರ್ಬಿವರ್ಸ್ ನ ಕಾರ್ನಿವರ್ಸ್ ಇರುತ್ತೆ, ಕಾರ್ನಿವರ್ಸ್ ನ ಅದು ತಿಂತಾ ಇರುತ್ತೆ. ಸೊ ಅವರು ತಿನ್ಕೊಂತಾ ಇರ್ತಾರೆ. ಇದನ್ನ ನಾವು ಫುಡ್ ಚೈನ್ ಅಂತ ಕರಿತೀವಿ. ಅಂಡ್ ಫುಡ್ ಚೈನ್ ಒಂದೊಂದು ಲೆವೆಲ್ ನಾವು ಟ್ರೋಪಿಕ್ ಲೆವೆಲ್ ಅಂತ ನಾವು ಕರಿತಾ ಇರ್ತೀವಿ. ಸೊ ಬರೀ 10% ಆಫ್ ಎನರ್ಜಿ ಅವೈಲೇಬಲ್ ಇರೋದ್ರಿಂದ ನೆಕ್ಸ್ಟ್ ಆರ್ಗಾನಿಸಮ್ಗೆ ಇದು ಬಂದ್ಬಿಟ್ಟು ಟ್ರೋಪಿಕ್ ಲೆವೆಲ್ ಬರೀ ನಮಗೆ 3 to 4 ಲೆವೆಲ್ಸ್ ಮಾತ್ರ ಇದೆ. ಸೊ ನೀವು ನೋಡಬಹುದು, ಈಗ ಪ್ರೊಡ್ಯೂಸರ್ಸ್ ಇಂದ 10% ಆಫ್ ಫುಡ್ ಅವೈಲೇಬಲ್ ಇದೆ ಹರ್ಬಿವರ್ಸ್ಗೆ, ಹರ್ಬಿವರ್ಸ್ ಇಂದ 10% ಆಫ್ ಫುಡ್ ಅವೈಲೇಬಲ್ ಇದೆ ನಮ್ಮ ಕಾರ್ನಿವರ್ಸ್ಗೆ, ಕಾರ್ನಿವರ್ಸ್ ಇಂದ ಹೈಯರ್ ಕಾರ್ನಿವರ್ಸ್ಗೆ ಬರೀ 10% ಆಫ್ ಫುಡ್ ಮಾತ್ರ ಅವೈಲೇಬಲ್ ಇದೆ. ಸೊ ಫಾರ್ ಎಕ್ಸಾಂಪಲ್ ಅನ್ಕೊಳ್ಳೋಣ, ಸೊ ಒಂದು ಜಂಗಲ್ ಅಲ್ಲಿ ಒಂದು ಹಸು ಇದೆ. ಸೊ ಹಸು ಜಂಗಲ್ ಅಲ್ಲಿ ಇರಲ್ಲ ಅನ್ಕೊಳ್ಳೋಣ ಇದೆ ಅಂತ. ಅಂಡ್ ಒಂದು ಲಯನ್ ಇದೆ. ಸೊ ಇವಾಗ ಲಯನ್ ಬಂದ್ಬಿಟ್ಟು ಇವಾಗ ಹಸು ಬಂದ್ಬಿಟ್ಟು ಪ್ಲಾಂಟ್ಸ್ ಅನ್ನ ತಿಂತಾ ಇದೆ. ಸೊ ಪ್ಲಾಂಟ್ಸ್ ಅನ್ನ ತಿಂದ ಮೇಲೆ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಲಯನ್ ಬಂದ್ಬಿಟ್ಟು ಹಸುನ ತಿನ್ನುತ್ತೆ. ಸೊ ಲಯನ್ಗೆ ಎಷ್ಟು % ಆಫ್ ಫುಡ್ ಅವೈಲೇಬಲ್ ಫುಡ್ ಟ್ರಾನ್ಸ್ಫರ್ ಆಗ್ತದೆ ಅಂತಂದ್ರೆ ಬರೀ 10% ಆಫ್ ಫುಡ್ ಟ್ರಾನ್ಸ್ಫರ್ ಆಗ್ತದೆ. ಏನಕ್ಕೆ? ಫಸ್ಟ್ ಬಂದ್ಬಿಟ್ಟು ಕೌ ಬಂದ್ಬಿಟ್ಟು ಒಂದು ಹಸು. ಸೊ ಫಸ್ಟ್ ಹಸು ಬಂದ್ಬಿಟ್ಟು ಪ್ಲಾಂಟ್ಸ್ ಅನ್ನ ತಿಂತು. ಸೊ ಪ್ಲಾಂಟ್ಸ್ ಅನ್ನ ತಿಂದ ಮೇಲೆ ಇವಾಗ ಅದತ್ರ 100% ಫುಡ್ ಇದೆ. ಸೊ ಇವಾಗ ತಿಂದಿರೋ ಅಮೌಂಟ್ ಆಫ್ ಫುಡ್ ಅಲ್ಲಿ ಸ್ವಲ್ಪ ಎನರ್ಜಿ ಬಂದ್ಬಿಟ್ಟು ಡೈಜೆಷನ್ ಪ್ರೊಸೆಸ್ಗೆ ಅದು ನಡಿಬೇಕಾದ್ರೆ ಅದಕ್ಕೆ ಎನರ್ಜಿ ಲಾಸ್ ಆಗ್ತಾ ಇರುತ್ತೆ. ಅದು ಒಳಗಡೆ ಏನೇನು ಬಯಾಲಜಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರುತ್ತೆ ಅದಕ್ಕೆ ಅದು ಎನರ್ಜಿ ಯೂಸ್ ಆಗ್ತಾ ಇರುತ್ತೆ. ಅಂಡ್ ಅದು ವಾಕಿಂಗ್ ಆಗಿರ್ಬೋದು, ಅದನ್ನ ನಡೀತಾ ಇರ್ಬೋದು, ಬೇರೆ ಬೇರೆ ಏನಾದ್ರು ಕೆಲಸಗಳು ಇರುತ್ತೆ ಅದಕ್ಕೆ ಎನರ್ಜಿ ಲಾಸ್ಟ್ ಆಗ್ತಾ ಇರುತ್ತೆ. ಅಂಡ್ ಮಿಕ್ಕಿ ಎನರ್ಜಿ 10% ಎನರ್ಜಿ ಮಾತ್ರ ಮಿಕ್ಕಿರುತ್ತೆ, ಅದು ಮಾತ್ರ ಲಯನ್ಗೆ ಸಿಗ್ತಾ ಇರುತ್ತೆ. ಸೊ ಇದಕ್ಕೆ ಆಗಿರೋದ್ರಿಂದ 3 to 4 ಲೆವೆಲ್ಸ್ ಎಂಡ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫುಡ್ ವೆಬ್ ಅಂತ. ಏನಪ್ಪ ಈ ಫುಡ್ ವೆಬ್ ಅಂತಂದ್ರೆ, ಸೊ ನೀವು ನೋಡ್ಬೋದು ಇಲ್ಲಿ ಏನ್ ಕಾಣಿಸ್ತದೆ ನಿಮ್ಗೆ ಫುಡ್ ಚೈನ್ ಬಂದ್ಬಿಟ್ಟು. ಸೊ ಇದೇ ತರ ಇರಬೇಕು ಅಂತಿಲ್ಲ. ಸೊ ಕಾರ್ನಿವರ್ಸ್ ಬಂದ್ಬಿಟ್ಟು, ಸೊ ಹೈಯರ್ ಕಾರ್ನಿವರ್ಸ್ ಬಂದ್ಬಿಟ್ಟು ಹರ್ಬಿವರ್ಸ್ ತಿನ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಹೈಯರ್ ಕಾರ್ನಿವರ್ ಬಂದ್ಬಿಟ್ಟು ಇದು ಕಾರ್ನಿವರ್ ತಿನ್ಬೋದು. ಸೊ ಇದೇ ತರ ನಾವು ಅಕಸ್ಮಾತ್ ಫಾರ್ ಎಕ್ಸಾಂಪಲ್ ತಗೊಂಡಾಗ ಪ್ಲಾಂಟ್ ಇದೆ. ಸೊ ಈ ಪ್ಲಾಂಟ್ ನ ಬಂದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯಾವ್ದೋ ಒಂದು ಆರ್ಗನಿಸಮ್ ತಿಂತು, ಹರ್ಬಿವರ್ ತಿಂತು ಅಂತ ಅನ್ಕೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಹಸು ಅಂತ ಅನ್ಕೊಳ್ಳೋಣ, ಸೊ ಕೌ ಅಂತ ಅನ್ಕೊಳ್ಳೋಣ. ಸೊ ಇದನ್ನ ಬಂದ್ಬಿಟ್ಟು ಯಾವ್ದೋ ಒಂದು ಟೈಗರ್ ತಿಂತು ಅಂತ ಅನ್ಕೊಳ್ಳೋಣ. ಸೊ ಇದು ಸ್ಟೆಪ್ ಬೈ ಸ್ಟೆಪ್ ಇರಬೇಕು ಅಂತ ಏನಿಲ್ಲ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವ್ದೋ ಇದು ಕೌವೇ ಇಲ್ಲ, ಇಲ್ಲಿ ಬಂದ್ಬಿಟ್ಟು ಯಾವ್ದೋ ಒಂದು ಗೋಡ್ ತಿಂತು ಅಂತ ಅನ್ಕೊಳ್ಳೋಣ. ಸೊ ಈ ಗೋಡ್ ಬಂದ್ಬಿಟ್ಟು ಟೈಗರ್ ತಿಂತು ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ಒಂದು ಸ್ಟ್ರೈಟ್ ಲೈನ್ ಹೋಗ್ತಾ ಇಲ್ಲ, ಏನೋ ಒಂಥರ ಒಂದು ಸರ್ಕಲ್ ತರ ಅಥವಾ ಏನೋ ಒಂದು ವೆಬ್ ತರ. ಸೊ ಇದು ಒಂದು ಸ್ಪೈಡರ್ ವೆಬ್ ತರ ನಿಮ್ಗೆ ಎಷ್ಟೊಂದು ಆಗ್ತಾ ಇರುತ್ತೆ. ನೀವು ಎನ್ಸೈಡ್ ಡೈಗ್ರಾಮ್ ಅನ್ಕೊಟ್ಟಿದ್ದಾರೆ, ಬೇಕಾದ್ರೆ ನೀವು ನೋಡ್ಕೊಬಹುದು. ಸೊ ಇದೇ ತರ ಎಷ್ಟೊಂದು ವೆಬ್ ತರ ಇರುತ್ತೆ, ಅದನ್ನ ನಾವು ಫುಡ್ ವೆಬ್ ಅಂತ ಕರಿತೀವಿ. ಸ್ಟ್ರೈಟ್ ಲೈನ್ ಅಲ್ಲಿ ಹೋದ್ರೆ ಅದನ್ನ ಫುಡ್ ಚೈನು, ಬೇರೆ ಬೇರೆ ತರ ಆ ಒಂದು ವೆಬ್ ತರ ಬೇರೆ ಬೇರೆ ಸೀರೀಸ್ ಅಲ್ಲಿ ಹೋದ್ರೆ ಅದು ಫುಡ್ ವೆಬ್ ಆಗಿರುತ್ತೆ. ಸೊ ಜಸ್ಟ್ ಅದನ್ನ ತಿಳ್ಕೊಳ್ಳಿ. ನೆಕ್ಸ್ಟ್ ಫ್ಲೋ ಆಫ್ ಎನರ್ಜಿ ಇನ್ ಎಕೋಸಿಸ್ಟಮ್. ಸೊ ಎನರ್ಜಿ ಹೆಂಗೆ ಫ್ಲೋ ಆಗ್ತದೆ ಎಕೋಸಿಸ್ಟಮ್ ಅಲ್ಲಿ ನೋಡ್ತಾ ಇರೋಣ. ಸೊ ಇದನ್ನ ನಾವು ಕಳ್ಕೊಂಡು ಎನರ್ಜಿ ಬಂದ್ಬಿಟ್ಟು ಯಾವಾಗಲೂ ಯೂನಿಟ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟ್ ಸನ್ಲೈಟ್ ಇದೆ. ಸೊ ಸನ್ಲೈಟ್ ಇಂದ ಪ್ರೊಡ್ಯೂಸರ್ಸ್ ಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಪ್ರೊಡ್ಯೂಸರ್ಸ್ ಇಂದ ಹರ್ಬಿವರ್ಸ್ ಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಇದರಿಂದ ಕಾರ್ನಿವರ್ಸ್ ಗೆ ಮತ್ತೆ ಇದರಿಂದ ಟಾಪ್ ಕಾರ್ನಿವರ್ಸ್ ಗೆ. ಮತ್ತೆ ಏನ್ ಯೂನಿಟ್ ಡೈರೆಕ್ಷನ್ ಮೀನಿಂಗ್ ಏನಪ್ಪಾ ಅಂತಂದ್ರೆ, ಸೊ ಫಸ್ಟ್ ಸನ್ಲೈಟ್ ಇಂದ ಪ್ಲಾಂಟ್ಸ್ ಗೆ ಎನರ್ಜಿ ಟ್ರಾನ್ಸ್ಫರ್ ಆಗ್ತಾ ಇದೆ. ಇವಾಗ ರಿವರ್ಸ್ ಬ್ಯಾಕ್ ಆಗಕ್ಕಾಗಲ್ಲ, ಪ್ಲಾಂಟ್ಸ್ ಇಂದ ಮತ್ತೆ ಸನ್ಲೈಟ್ ಗೆ ಎನರ್ಜಿ ಟ್ರಾನ್ಸ್ಫರ್ ಆಗಕ್ಕಾಗಲ್ಲ. ಸೊ ಎನರ್ಜಿ ಬಂದ್ಬಿಟ್ಟು ಯಾವಾಗಲೂ ಯೂನಿಟ್ ಡೈರೆಕ್ಷನ್ ಇರುತ್ತೆ. ಸೊ ಯಾವಾಗಲೂ ಈ ಡೈರೆಕ್ಷನ್ ಇರುತ್ತೆ, ಸೊ ಈ ಡೈರೆಕ್ಷನ್ ಅಲ್ಲಿ ಯಾವಾಗಲೂ ಇರಲ್ಲ. ಸೊ ನಿಮ್ಮ ಎನ್ಸೈಟ್ ಟೆಕ್ಸ್ಟ್ ಬುಕ್ ಅಲ್ಲಿ ಉಲ್ಟಾ ಕೊಟ್ಟಿದ್ದಾರೆ ಅಂತ ಅಂದ್ರೆ ಡಯಾಗ್ರಾಮ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಫಸ್ಟ್ ಇಲ್ಲಿ ಸನ್ಲೈಟ್ ಕೊಟ್ಟಿದ್ದಾರೆ, ಇಲ್ಲಿ ಪ್ರೊಡ್ಯೂಸರ್ಸ್. ಸೊ ಅವರು ಕೆಳಗಡೆ ಮೇಲೆ ಹೋಗಿದೆ, ನಾನು ಮೇಲ್ಗಡೆ ಕೆಳಗಡೆ ಬಂದಿದ್ದೀನಿ. ಸೊ ಡಯಾಗ್ರಾಮ್ ಮಾತಾಡ ಮಾಡ್ತೀನಿ. ಸೊ ಡೈರೆಕ್ಷನ್, ಸೊ ಎನರ್ಜಿ ಯಾವಾಗಲೂ ಯೂನಿಟ್ ಡೈರೆಕ್ಷನ್ ಆಗಿರುತ್ತೆ. ಸನ್ಲೈಟ್ ಇಂದ ಪ್ಲಾಂಟ್ಸ್ ಗೆ, ಮತ್ತೆ ಪ್ಲಾಂಟ್ಸ್ ಇಂದ ಸನ್ಲೈಟ್ ಹೋಗಲ್ಲ, ಪ್ಲಾಂಟ್ಸ್ ಇಂದ ಕಾರ್ನಿವರ್ಸ್, ಕಾರ್ನಿವರ್ಸ್ ಇಂದ ಹರ್ಬಿವರ್ಸ್ ಹೋಗಲ್ಲ. ಏನಕ್ಕೆ ಈ ತರ ಹೋಗಲ್ಲ ಅಂತಂದ್ರೆ, ಸೊ ಕಾರ್ನಿವರ್ಸ್ ನ ಹರ್ಬಿವರ್ಸ್ ಯಾವ್ದು ತಿನ್ನೋದೇ ಇಲ್ಲ. ಸೊ ಅದಕ್ಕೆ ಬಂದ್ಬಿಟ್ಟು ಎನರ್ಜಿ ಯೂನಿಟ್ ಡೈರೆಕ್ಷನ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಸೊ ಇದನ್ನ ನೀವು ಜಸ್ಟ್ ಜ್ಞಾಪಕ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್. ಸೊ ಏನಪ್ಪಾ ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಅಂದ್ರೆ, ಸೊ ಇವಾಗ ನಾವೇನು ತಿಂತಾ ಇರ್ತೀವಿ ಫುಡ್ ಅಥವಾ ಬೇರೆ ಏನು ಪ್ಲಾಂಟ್ಸ್ ಅಥವಾ ಏನೇ ನಾವು ತಿಂತಾ ಇದ್ದಾಗ ಸ್ವಲ್ಪ ಕೆಮಿಕಲ್ಸ್ ನಮ್ಮ ಬಾಡಿ ಒಳಗಡೆ ಹೋಗ್ತಾ ಇರುತ್ತೆ. ಸೊ ಈ ಕೆಮಿಕಲ್ಸ್ ಮೇಜರ್ ಆಗಿ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ, ಸೊ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಇಂದ. ಸೊ ಫಾರ್ಮರ್ಸ್ ಏನು ಬೆಳೀತಾ ಇರ್ತಾರೆ ಕ್ರಾಪ್ಸ್ ಅಲ್ಲಿ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಮಳೆ ಬಂತು ಅಥವಾ ಏನೋ ಒಂದು ಇದಾಯ್ತು ಅಂತ ಅನ್ಕೊಳ್ಳೋಣ. ಸೊ ಮಳೆ ಬಂದಾಗ ಪ್ಲಾಂಟ್ಸ್ ಇರೋ ಪೆಸ್ಟಿಸೈಡ್ಸ್ ಎಲ್ಲ ವಾಶ್ ಆಗ್ಬಿಟ್ಟು ಪಕ್ಕದಲ್ಲಿ ಒಂದು ರಿವರ್ ಇದೆ ಅಂತ ಅನ್ಕೊಳ್ಳೋಣ. ಸೊ ಆ ರಿವರ್ ಒಳಗಡೆ ಎಲ್ಲ ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಎಲ್ಲ ಮಿಕ್ಸ್ ಆಯ್ತು.
ಸೊ ಆ ರಿವರ್ ವಾಟರ್ ನಾವು ಕುಡಿತಾ ಇರ್ಬೋದು, ಇಲ್ಲ ಅನಿಮಲ್ಸ್ ಅಕ್ವಾಟಿಕ್ ಅನಿಮಲ್ಸ್ ಒಳಗಡೆ ಇರೋದು ಕನ್ಸ್ಯೂಮ್ ಮಾಡ್ತಾ ಇರ್ಬೋದು, ಇಲ್ಲ ಬೇರೆ ಅನಿಮಲ್ಸ್ ಬಂದ್ಬಿಟ್ಟು ನೀರು ಕುಡಿಬೇಕು ಅಂದ್ರೆ ಅದನ್ನು ಕುಡಿತಾ ಇರ್ಬೋದು. ಸೊ ಇದನ್ನ ಕುಡಿಬೇಕಾದ್ರೆ ಎಲ್ಲ ಏನಾಗುತ್ತೆ, ಸೊ ಆ ರಿವರ್ ಅಲ್ಲಿ ಕೆಮಿಕಲ್ಸ್, ಪೆಸ್ಟಿಸೈಡ್ಸ್ ಮತ್ತೆ ಇನ್ಸೆಕ್ಟಿಸೈಡ್ಸ್ ಏನ್ ಮಿಕ್ಸ್ ಆಗಿತ್ತು ನಮ್ಮ ಬಾಡಿ ಒಳಗಡೆ ಕೂಡ ಹೋಗ್ತಾ ಇರುತ್ತೆ. ಸೊ ನಮ್ಮ ಬಾಡಿ ಒಳಗಡೆ ಹೋಗ್ಬಿಟ್ಟು ಅಕ್ಯುಮಿಲೇಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ಕರಿತೀವಿ. ಸೊ ಜಸ್ಟ್ ಏನ್ ಕೆಮಿಕಲ್ಸ್ ಇರುತ್ತೆ ಔಟರ್ ಎನ್ವಿರಾನ್ಮೆಂಟ್ ಅಲ್ಲಿ, ಅದು ನಮ್ಮ ಬಾಡಿ ಒಳಗಡೆ ಹೋಗಿ ಅಕ್ಯುಮಿಲೇಟ್ ಆಗ್ತಾ ಇರುತ್ತೆ. ಅದನ್ನ ನಾವು ಬಯೋಲಾಜಿಕಲ್ ಮ್ಯಾಗ್ನಿಫಿಕೇಶನ್ ಅಂತ ನಾವು ಕರಿತಾ ಇರ್ತೀವಿ. ಜಸ್ಟ್ ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಓಝೋನ್. ಸೊ ನೀವು ಯಾವಾಗ ಗೊತ್ತಿದೆ ಓಝೋನ್ ಅಂದ್ರೆ ಏನು ಅಂತ. ಸೊ ಓಝೋನ್ ಇನ್ ಕೇಳಿರ್ತೀರಾ ಓಝೋನ್ ಲೇಯರ್ ಅಂತ. ಸೊ ಅಟ್ಮಾಸ್ಫಿಯರ್ ಅಲ್ಲಿ ಓಝೋನ್ ಲೇಯರ್ ಅಂತ ಕೇಳಿರ್ತೀರಾ. ಸೊ ಓಝೋನ್ ಬಂದ್ಬಿಟ್ಟು ಒಂದು ಆಕ್ಸಿಜನ್ ನ ಮಾಲಿಕ್ಯೂಲ್ ಆಗಿರುತ್ತೆ. 3 ಮಾಲಿಕ್ಯೂಲ್ಸ್ ಆಫ್ ಆಕ್ಸಿಜನ್, 3 ಆಟಮ್ಸ್ ಆಫ್ ಆಕ್ಸಿಜನ್ ಇರುತ್ತೆ ಆ ಮಾಲಿಕ್ಯೂಲ್ ಅಲ್ಲಿ. ನೀವು ನೋಡ್ತಾ ಇದ್ದೀರಾ O3. ಸೊ ಆಕ್ಸಿಜನ್ ಆಟಮ್ ಎಷ್ಟಿದೆ, 3 ಆಟಮ್ ಇದೆ ಆಕ್ಸಿಜನ್ ಆಟಮ್ ಓಝೋನ್ ಅಲ್ಲಿ. ಸೊ ಇವಾಗ ಏನಪ್ಪ ಆಗ್ತಾ ಇರುತ್ತೆ ಓಝೋನ್. ಸೊ ಓಝೋನ್ ಏನ್ ನಮ್ಗೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಅಂದ್ರೆ, ಸೊ ಅಟ್ಮಾಸ್ಫಿಯರ್ ಆಗಲೇ ನಿಮ್ಗೆ ಗೊತ್ತು ಓಝೋನ್ ಲೇಯರ್ ಇದೆ ಅಂತ. ಅದು ನಮ್ಮ UV ರೇಸ್, ಸನ್ಲೈಟ್ ಇಂದ ಏನ್ UV ರೇಸ್ ಬರ್ತಾ ಇದೆ ನಮ್ಮ ಅರ್ಥಗೆ, ಅದರಿಂದ ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ ಈ ಓಝೋನ್. ಅಂಡ್ ಓಝೋನ್ ಒಂದು ಡೆಡ್ಲಿ ಪಾಯ್ಸನ್ ಆಗಿರುತ್ತೆ. ಸೊ ಇದು ಏನಪ್ಪ ಮಾಡ್ತಾ ಇರುತ್ತೆ, ಇದು ನಮಗೆ ಸ್ಕಿನ್ ಕ್ಯಾನ್ಸರ್ ನ ಕಾಸ್ ಮಾಡ್ತಾ ಇರುತ್ತೆ. ಅಕಸ್ಮಾತ್ ನಮ್ಗೆ ಏನಾದ್ರು ಓಝೋನ್ ಲೇಯರ್ ಇಲ್ಲ ಅಂತಂದ್ರೆ, ಸನ್ಲೈಟ್ ಇಂದ ಏನ್ UV ರೇಸ್ ಬರ್ತಾ ಇದೆ ಅದು ಬಂದ್ಬಿಟ್ಟು ನಮ್ಮ ಸ್ಕಿನ್ ಬಂದಾಗ ನಮಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ, ಅಥವಾ ನಮಗೆ ಸ್ಕಿನ್ ಕ್ಯಾನ್ಸರ್ ಆಗ್ತಾ ಇರ್ಬೋದು. ಸೊ ಅದಕ್ಕೆ ಬಂದ್ಬಿಟ್ಟು ಓಝೋನ್ ಲೇಯರ್ ತುಂಬಾ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಓಝೋನ್ ಲೇಯರ್ ಹೆಂಗಪ್ಪ ಫಾರ್ಮ್ ಆಗ್ತಾ ಇದೆ ಅಂತಂದ್ರೆ, ಸೊ ನಿಮ್ಗೆ ಆಕ್ಸಿಜನ್ ನಿಮ್ಗೆ ಕಾಣಿಸ್ತಾ ಇದೆ. ಸೊ ಈ UV ರೇಡಿಯೇಷನ್ಸ್ ಬಂದ್ಬಿಟ್ಟು ಆಕ್ಸಿಜನ್ ಮೇಲೆ ಬಿದ್ದಾಗ ಇದು ಡಿಕಂಪೋಸ್ ಆಗ್ತಾ ಇರುತ್ತೆ. ಸೊ ಡಿಕಂಪೋಸ್ ಆಗ್ಬಿಟ್ಟು ಬಂದ್ಬಿಟ್ಟು ನಮಗೆ ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಮಾಲಿಕ್ಯೂಲ್ ಆಗಿ ಸಪರೇಟ್ ಆಗ್ತಾ ಇರುತ್ತೆ. ಸೊ 2 ಆಟಮ್ ಇತ್ತು, ಒಂದು ಆಕ್ಸಿಜನ್ ಮಾಲಿಕ್ಯೂಲ್ ಅಲ್ಲಿ. ಸೊ UV ರೇಸ್ ಇಂದ ಬಂದ್ಬಿಟ್ಟು ಇದು ಆಕ್ಸಿಜನ್ ಮತ್ತೆ ಆಕ್ಸಿಜನ್ ಒಂದೊಂದು ಆಟಮ್ ಸಪರೇಟ್ ಆಗ್ತಾ ಇದೆ. ಈ ಒಂದೊಂದು ಆಟಮ್ ಆಫ್ ಆಕ್ಸಿಜನ್ ಬಂದ್ಬಿಟ್ಟು ಮತ್ತೆ ಆಕ್ಸಿಜನ್ ಮಿಕ್ಸ್ ಆಗ್ಬಿಟ್ಟು ನಮಗೆ ಓಝೋನ್ ಮಾಲಿಕ್ಯೂಲ್ಸ್ ಇದು ಸಿಗ್ತಾ ಇರುತ್ತೆ. ಜಸ್ಟ್ ಈ ರಿಯಾಕ್ಷನ್ ಏನು ಇಂಪಾರ್ಟೆಂಟ್ ಇಲ್ಲ, ಎನ್ಸೈಡ್ ಸಿಂಬಲ್ ಕೊಟ್ಟಿದ್ದಾರೆ, ಜಸ್ಟ್ ನಾವು ನೋಡ್ತಾ ಇರೋಣ. ಸೊ ಇವತ್ತಿನ ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಸೊ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಏನಪ್ಪ ವೇಸ್ಟ್ ಮ್ಯಾನೇಜ್ಮೆಂಟ್. ಸೊ ಎಷ್ಟು ಟೈಪ್ ಆಫ್ ವೇಸ್ಟ್ ಇದೆ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಅಂತಂದ್ರೆ 2 ಟೈಪ್ಸ್ ಆಫ್ ವೇಸ್ಟ್ ಇದೆ. ನಿಮ್ಗೆ ಅದಾಗಲೇ ಗೊತ್ತಿದೆ, ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್. ಏನೇನು ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ಅಂತಂದ್ರೆ, ಸೊ ಬಯೋಡಿಗ್ರೇಡಬಲ್ ಅಂತಂದ್ರೆ ಸೊ ಏನ್ ನಮ್ಮ ಎನ್ವಿರಾನ್ಮೆಂಟ್ ಇದೆ ನಾವು ವೇಸ್ಟ್ ಅನ್ನ ಹಾಕಿದಾಗ ಅದು ಡಿಗ್ರೇಡಬಲ್ ಆಗ್ಬಿಟ್ರೆ ಅದು ನಮ್ಮ ಬಯೋಡಿಗ್ರೇಡಬಲ್ ಆಗಿರುತ್ತೆ, ಅಥವಾ ಡಿಸಾಲ್ವ್ ಆಗ್ಬಿಟ್ರೆ ಅಂತ ನೀವು ಅನ್ಕೊಬಹುದು. ನಾನ್ ಬಯೋಡಿಗ್ರೇಡಬಲ್ ಅಂತಂದ್ರೆ ಅದು ಡಿಗ್ರೇಡಬಲ್ ಆಗಲ್ಲ, ಅಂತಂದ್ರೆ ಡಿಸಾಲ್ವ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಆಗಿರ್ಬೋದು. ಸೊ ಫಾರ್ ಎಕ್ಸಾಂಪಲ್ ನೀವೇನೋ ಹೋಗ್ಬಿಟ್ಟು ಮರ ಹತ್ರ ಅಥವಾ ಏನೋ ಒಂದು ಗ್ರಾಸ್ ಕೆಳಗಡೆ ಏನೋ ಒಂದ್ ಸ್ವಲ್ಪ ಫ್ಲವರ್ ಅನ್ನ ಹಾಕ್ಬಿಡಿ. ಅದು ಹಾಕ್ಬಿಟ್ಟಾಗ ನೀವು ಸ್ವಲ್ಪ ದಿನ ಬಂದು ನೋಡಿದ್ಮೇಲೆ ಆ ಫ್ಲವರ್ ಇರಲ್ಲ, ಏನಕ್ಕೆ ಅದು ಡಿಕಂಪೋಸ್ ಆಗ್ಬಿಟ್ಟಿರುತ್ತೆ. ಸೊ ಬಯಾಲಜಿಕಲ್ ಪ್ರೊಸೆಸ್ ಇಂದ ಏನಾಗ್ತಾ ಇರುತ್ತೆ, ಸೊ ಆ ಸಾಯಿಲ್ ಇರೋ ಹುಳ ಇರ್ಬೋದು, ಬೇರೆ ಏನಾದ್ರು ಇರ್ಬೋದು ಕೆಮಿಕಲ್ಸ್, ಸೊ ಅದೆಲ್ಲ ಈ ಫ್ಲವರ್ಸ್ ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಮಾಡ್ತಾ ಇರುತ್ತೆ. ಸೊ ಆ ಬಯಾಲಜಿಕಲ್ ಪ್ರೊಸೆಸ್ ಇಂದ ಸಬ್ಸ್ಟೆನ್ಸ್ ಬ್ರೇಕ್ ಡೌನ್ ಆಗೋದನ್ನ ನಾವು ಬಯೋಡಿಗ್ರೇಡಬಲ್ ಸಬ್ಸ್ಟೆನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೀವು ಅದೇ ಹೂವು ಹಾಕೋಬಹುದು, ಒಂದು ಪ್ಲಾಸ್ಟಿಕ್ ಅನ್ನ ಹಾಕಿಟ್ಬಿಟ್ಟು ಹೂವು ಹಾಕ್ಬಿಟ್ಟು ನೀವು ಎಷ್ಟೇ ವರ್ಷ ಬಂದು ನೋಡಿದ್ರು ಅದು ಪ್ಲಾಸ್ಟಿಕ್ ಆಗೇ ಇರುತ್ತೆ. ಸೊ ಅದು ಡಿಗ್ರೇಡಬಲ್ ಆಗಿರಲ್ಲ, ಅಂತಂದ್ರೆ ಸಬ್ಸ್ಟೆನ್ಸಸ್ ಫಾರ್ ಎಕ್ಸಾಂಪಲ್ ಏನೋ ಹುಳ ಇರುತ್ತೆ, ಏನ್ ಕೆಮಿಕಲ್ಸ್ ಇರುತ್ತೆ ಅದನ್ನ ಇದು ಬ್ರೇಕ್ ಡೌನ್ ಮಾಡಕ್ ಆಗಿರಲ್ಲ. ಸೊ ಯಾವ ಸಬ್ಸ್ಟೆನ್ಸ್ ಬಯೋಲಜಿಕಲ್ ಪ್ರೊಸೆಸ್ ಇಂದ ಬ್ರೇಕ್ ಡೌನ್ ಮಾಡಕ್ ಆಗಲ್ಲ ಅದನ್ನ ನಾವು ನಾನ್ ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಯಾವ ಸಬ್ಸ್ಟೆನ್ಸ್ ಬಯೋಲಜಿಕಲ್ ಪ್ರೊಸೆಸ್ ಇಂದ ಬ್ರೇಕ್ ಡೌನ್ ಮಾಡಕ್ ಆಗತ್ತೆ ಅದನ್ನ ನಾವು ಬಯೋಡಿಗ್ರೇಡಬಲ್ ಅಂತ ಕರಿತೀವಿ. ಸೊ ವೇಸ್ಟ್ ಇದರಲ್ಲಿ 2 ಟೈಪ್ಸ್ ಆಫ್ ವೇಸ್ಟ್ ಇದೆ, ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್. ಸೊ ಜಸ್ಟ್ ಸದ್ಯಕ್ಕೆ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ಲಿ ಇದನ್ನ ಹಾಕಿಕೊಳ್ಳಿ, ಬಯೋಡಿಗ್ರೇಡಬಲ್ ನಾನ್ ಬಯೋಡಿಗ್ರೇಡಬಲ್ ವೇಸ್ಟ್ ಇದೆ ಅಂತ. ಸೊ ವೇಸ್ಟ್ ನ ಮ್ಯಾನೇಜ್ಮೆಂಟ್ ಹೆಂಗ್ ಮಾಡೋದು. ಸೊ ಇವಾಗ ನಾನ್ ಬಯೋಡಿಗ್ರೇಡಬಲ್ ನಾನು ಯಾವಾಗಲೇ ಹೇಳ್ದೆ, ಇದನ್ನ ನಾವು ಮಣ್ಣಲ್ಲಿ ಉಳಿಯೋಕ್ಕಾಗಲ್ಲ, ಮತ್ತೆ ಇದನ್ನ ನಾವು ಹೆಂಗ್ ಯೂಸ್ ಮಾಡಬಹುದು, ಹೆಂಗೆ ನಾವು. ಸೊ ಇದಕ್ಕೆ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಇದನ್ನ ನಾವು ನೆಕ್ಸ್ಟ್ ಚಾಪ್ಟರ್ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ನಾವು 5 ರೂಲ್ಸ್ ಅಂತ ಬರುತ್ತೆ, 5 R's ಅಂತ. ಸೊ ಅದರಲ್ಲಿ ರೀಸೈಕಲ್, ರಿಯೂಸ್ ಅಂತ ಬರ್ತಾ ಇರುತ್ತೆ, ಅದನ್ನ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಇವಾಗಲೇ ನೋಡಿದ್ರೆ ಕಂಪ್ಲೀಟ್ ಆಗಿ ನೀವು ಜಸ್ಟ್ ಇಷ್ಟೇ ಟಾಪಿಕ್ಸ್ ಇರೋದು ನಮ್ಮ ಅವರ್ ಎನ್ವಿರಾನ್ಮೆಂಟ್ ಚಾಪ್ಟರ್ ಅಲ್ಲಿ. ನಾನು ನಿಮ್ಗಾಗಲೇ ಫಸ್ಟ್ ಅಲ್ಲೇ ಹೇಳಿದೆ, ಸೊ ಸೈನ್ಸ್ ಚಾಪ್ಟರ್ ಅಲ್ಲಿ ಇಷ್ಟು ಚಾಪ್ಟರ್ಸ್ ಇದೆ. ಫಾರ್ ಎಕ್ಸಾಂಪಲ್ 15 ಚಾಪ್ಟರ್ಸ್ ಇತ್ತು ಅಂತಂದ್ರೆ ಈ 3 ಚಾಪ್ಟರ್ ನೀವು ಆರಾಮ್ಸೆ ಬಿಟ್ಬಿಡ್ಬೋದು, ಅದು ನೀವು ಒಂದೊಂದು ದಿನದಲ್ಲಿ ಕಂಪ್ಲೀಟ್ ಮಾಡ್ತಾ ಇರ್ಬೋದು ಅಂತ. ಒಂದ್ ದಿನ ಬೇಡ, ಅರ್ಧ ಗಂಟೆ ಸಾಕು. ಸೊ ಇಷ್ಟೇ ಟಾಪಿಕ್ಸ್ ಇರೋದು. ಫಸ್ಟ್ ಎಕೋಸಿಸ್ಟಮ್, ನಿಮ್ಗೆ ಆಗಲೇ ಗೊತ್ತು ಎಕೋಸಿಸ್ಟಮ್ ಅಂತ ಹೇಳು ಅಂತ. ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನಿದೆ ಅದು ನಾವು ಲಿವಿಂಗ್ ಆರ್ಗನಿಸಮ್ಸ್, ನಾನ್ ಲಿವಿಂಗ್ ಆರ್ಗನಿಸಮ್ಸ್. ಸೊ ಇದೆಲ್ಲ ಕನ್ಸಿಸ್ಟ್ ಆಗುತ್ತೆ ನಮ್ಮ ಎಕೋಸಿಸ್ಟಮ್ ಅಲ್ಲಿ. ನೆಕ್ಸ್ಟ್ ಅದು ಕಾಂಪೊನೆಂಟ್ಸ್, ನೆಕ್ಸ್ಟ್ ಬಯೋಟಿಕ್ ಅಂಡ್ ಎಬಯೋಟಿಕ್ ಕಾಂಪೊನೆಂಟ್ಸ್ ಇರುತ್ತೆ. ನೆಕ್ಸ್ಟ್ ಫುಡ್ ಚೈನ್ ನಿಮ್ಗೆ ಗೊತ್ತಿದೆ, ಎನರ್ಜಿ ಹೆಂಗ್ ಫ್ಲೋ ಆಗ್ತದೆ ಫುಡ್ ಚೈನ್ ಎಕ್ಸ್ಪ್ಲೇನ್ ಮಾಡಿದೀನಿ. ಬಯೋಲಜಿಕಲ್ ಮ್ಯಾನಿಫಿಕೇಶನ್ ಅಂದ್ರೆ ಏನೋ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೀನಿ. ಓಝೋನ್ ಮತ್ತೆ ವೇಸ್ಟ್ ಮ್ಯಾನೇಜ್ಮೆಂಟ್, ಇದಿಷ್ಟೇ ಟಾಪಿಕ್ಸ್ ಇದೆ, ತುಂಬಾ ಈಸಿ ಚಾಪ್ಟರ್ಸ್ ಇದೆ, ನೀವು ಆರಾಮ್ಸೆ ಕಂಪ್ಲೀಟ್ ಮಾಡ್ತಾ ಇರ್ಬೋದು. ಸೊ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ನಾಳೆ ವಿಡಿಯೋ ನಿಮಗೆ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್, ಬರೀ ಒಂದೇ ವಿಡಿಯೋ ಅದನ್ನು ಕೂಡ ಕಂಪ್ಲೀಟ್ ಮಾಡ್ತಾ ಇರ್ಬೋದು, ಅದು ತುಂಬಾ ಈಸಿ ಇದೆ. ಸೊ ಅದನ್ನ ನಾಳೆ ಕಂಪ್ಲೀಟ್ ಮಾಡ್ತಾ ಇರೋಣ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸೊ ಮತ್ತೆ ನಾನು 5 ಗಂಟೆಗೆ ಇನ್ನೊಂದು ವಿಡಿಯೋ ಬಿಡ್ತೀನಿ. ಸೊ ಅಲ್ಲಿ ತನಕ ಓಕೆ ಬಾಯ್.